ಸಮಸ್ತ ಶ್ರೀಶಂಕರ ವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಶ್ರೀಶಂಕರ ವಾಹಿನಿಯು ನಾನಾ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ನೀಡ್ತಾ ಬರ್ತಾ ಇದೆ. ಅದೇ ರೀತಿಯಾಗಿ ಈಗ ವಿನೂತನವಾಗಿ ಹೆಮ್ಮೆಯಿಂದ ಒಂದು ರಿಯಾಲಿಟಿ ಶೋ ಅನ್ನು ತಂದಿದೆ. ಅದೇ ತರಿಕಿಟತೋಮ್. ಕೋ-ಸ್ಪಾನ್ಸರ್ಡ್ ಬೈ ವಿಶಾಲಂ ಹೋಮ್ಸ್ ಇನ್ ಪುಣ್ಯಕ್ಷೇತ್ರಂ ಬ್ರಾಹ್ಮಣ ಅಗ್ರಹಾರಂ ಕುಂಭಕೋಣಂ, ಗೋಪುರಂ ಹರಿಶಿಣ ಮತ್ತು ಕುಂಕುಮ. ವೀಕ್ಷಕರೇ, ನಾವು ರಿಯಾಲಿಟಿ ಶೋ ಅಂತ ಅಂದಿದ ತಕ್ಷಣವೇ ನಾನಾ ರೀತಿಯ ಕ್ರೀಡಾ ಮನೋಭಾವದವರು ಅಥವಾ ಬೇರೆ ಸೆಲೆಬ್ರಿಟಿಗಳನ್ನ ಕರೆಸಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಆದರೆ ಶ್ರೀಶಂಕರ ವಾಹಿನಿಯು ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಪ್ರಚಾರ ಮಾಡ್ತಾ ಬರ್ತಾ ಇದೆ. ಅದರ ಒಂದು ಹಿನ್ನೆಲೆಯಲ್ಲೇ ಈಗೊಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅದೇ ತರಿಕಿಟತೋಮ್. ಇದು ಭರತನಾಟ್ಯಂ ವಿಶೇಷವಾದಂತಹ ರಿಯಾಲಿಟಿ ಶೋ. ಜಂ ನಂ ತ rum ta dhalam ku tak tak ku da da gida 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 jum tak jum jum ta takita ta da ta jum gida jum ta ta tanam ta ta rum ta takita ta da gida 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 gida. ಈ ಶೋನಲ್ಲಿ ನಾವು ಯಾವ ರೀತಿ ಮಾಡ್ತಾ ಇದ್ದೀವಿ, ಹೇಗೆ ಮಾಡ್ತಾ ಇದ್ದೀವಿ ಅಂತ ಒಂದು ಸಂಕ್ಷಿಪ್ತವಾಗಿ ನಿಮಗೆ ಮಾಹಿತಿ ನೀಡ್ತಾ ಹೋಗ್ತಾ ಇರ್ತೀನಿ. ಇಲ್ಲಿ ನಮಗೆ ಸುಮಾರು 14 ಸ್ಪರ್ಧಿಗಳಿದ್ದಾರೆ. ಈ ಸ್ಪರ್ಧಿಗಳು ಅವರು ತಮ್ಮ ತನು ಮನವನ್ನು ಅವರ ಜೀವನ ಪರ್ಯಂತ ಈ ಕಲೆಯನ್ನು ಕಲಿಯಲು ಅರ್ಪಿಸಿದ್ದಾರೆ ಹಾಗೂ ನಿಪುಣತೆಯನ್ನು ಸಹ ಹೊಂದಿದ್ದಾರೆ. ಅಂತಹ ಸ್ಪರ್ಧಿಗಳನ್ನು ನಾವು ಈ ವೇದಿಕೆಯಲ್ಲಿ ಕರೀತೀವಿ. ಅವರೆಲ್ಲರೂ ಹೇಗೆ ಭಾಗವಹಿಸ್ತಾರೆ, ಹೇಗೆ ನಡೀತಾರೆ, ಹೇಗೆ ಈ ಶೋ ಅನ್ನ ಅವರು ಕರ್ಕೊಂಡು ಹೋಗ್ತಾರೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಇದು ನಾನು ಮತ್ತೆ ಹೇಳ್ತೀನಿ, ಇದು ಶ್ರೀಶಂಕರ ವಾಹಿನಿಯ ತರಿಕಿಟತೋಮ್. ವೀಕ್ಷಕರೇ, ನಾನು ಇಷ್ಟೊತ್ತು ಸಹ ನಿಮಗೆ ಹೇಳ್ತಾ ಬರ್ತಾ ಇದ್ದೆ, ಇನ್ನು ನಮ್ಮ ರಿಯಾಲಿಟಿ ಶೋನಲ್ಲಿ ಯಾರು ಭಾಗವಹಿಸ್ತಾ ಇದ್ದಾರೆ, ಇದರಲ್ಲಿ ಅವರು ಹೇಗೆ ಆಯ್ಕೆ ಆಗ್ತಾರೆ, ಅವರು ನಮ್ಮ ವೇದಿಕೆಗೆ ಬಂದು ಅವರ ಪ್ರದರ್ಶನವನ್ನು ಹೇಗೆ ನೀಡ್ತಾರೆ ಅನ್ನೋದಕ್ಕೋಸ್ಕರ ನಾವು ಒಂದು ಚಿಕ್ಕದಾದಂತಹ ಒಂದು ಆಟವನ್ನು ಇಟ್ಟಿದ್ದೇವೆ. ಆ ಆಟ ಏನಂದ್ರೆ, ಒಂದು ಬುಟ್ಟಿ ನಮ್ಮ ಪ್ರತಿನಿಧಿ ತಗೊಂಡು ಹೋಗ್ತಾರೆ. ಆ ಬುಟ್ಟಿಯಿಂದ ಆ ಸ್ಪರ್ಧಿಗಳು ಒಂದೊಂದು ಚೀಟಿಯನ್ನು ಸಹ ತೆಗಿತಾರೆ. ಆ ಚೀಟಿಯಲ್ಲಿ ನಾವು ಆ ಸ್ಪರ್ಧಿಗಳ ಒಂದು ನಂಬರ್ ಅಂದ್ರೆ ಒಂದು ಸಂಖ್ಯೆಯನ್ನು ಬರೆದಿದ್ದೀವಿ. ಆ ಸಂಖ್ಯೆಯ ಪ್ರಕಾರ ಅವರು ಬಂದು ನಮ್ಮ ವೇದಿಕೆಯಲ್ಲಿ ಅವರ ಪ್ರದರ್ಶನವನ್ನು ನೀಡ್ತಾರೆ, ಪ್ರತಿಭೆಯನ್ನು ನಮಗೆಲ್ಲರೂ ತೋರಿಸ್ತಾರೆ. ಬನ್ನಿ ಆ ಬುಟ್ಟಿಯನ್ನು ತಗೊಂಡೋಗುವಂತಹ ವಿಧಾನವನ್ನು ನಾವು ಇವಾಗ ಮಾಡೋಣ. ವೀಕ್ಷಕರೇ, ಸ್ಪರ್ಧೆ ಅಂತ ಹೇಳಿದ್ಮೇಲೆ ಆ ಸ್ಪರ್ಧೆಯಲ್ಲಿ ನಾನಾ ಭಾಗಿಗಳಿರ್ತಾರೆ. ಅದೇ ರೀತಿಯಾಗಿ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತಹ ಸ್ಪರ್ಧಿಗಳಿಗೆ ನಾವು ತೀರ್ಮಾನವನ್ನು ಕೊಡಲೇಬೇಕು. ಇನ್ನು ಇದು ರಿಯಾಲಿಟಿ ಶೋ ಬೇರೆ, ಇದರಲ್ಲಿ ನಮಗೆ ತೀರ್ಪುದಾರರು ಇರಲೇಬೇಕಲ್ವಾ. ನಮ್ಮ ಈ ತರಿಕಿಟತೋಮ್ ಕಾರ್ಯಕ್ರಮದಲ್ಲಿ ಮೊದಲನೇ ಸುತ್ತಿನಲ್ಲಿ ನಮ್ಮ ಈ ವೇದಿಕೆಗೆ ನಾವು 2 ತೀರ್ಪುದಾರರನ್ನು ಕರೆದಿದ್ದೇವೆ. ಮೊದಲನೆಯದಾಗಿ ನಾನು ಸುಜಾತಾ ಮೇಡಮ್ ಅವ್ರನ್ನ ಸ್ವಾಗತಿಸ್ತೇನೆ. ಸುಜಾತಾ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. Best wishes to all. Dr. Sujata Mohan, a disciple of Padma Vibhushan Dr. Padma Subramaniam. ಪದ್ಮಶ್ರೀ ನಾಟ್ಯಾಲಯ ಎಂಬ ತಮ್ಮ ನೃತ್ಯ ಶಾಲೆಯ ಮೂಲಕ ಅನೇಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಿದ್ದಾರೆ. ನಾಟ್ಯಶಾಸ್ತ್ರದಲ್ಲಿ PhD, ಸಂದರ್ಶಕ ಪ್ರಾಧ್ಯಾಪಕರಾಗಿ MJR ಜಾನಕಿ ಕಾಲೇಜಿನಲ್ಲಿ, ವೇಲ್ಸ್ ಯೂನಿವರ್ಸಿಟಿಯಲ್ಲಿ ಸಂಶೋಧನಾ ಮೇಲ್ವಿಚಾರಕರಾಗಿ ಮತ್ತು ಅಮೆರಿಕಾದ ಆರ್ಯ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಸೀನಿಯರ್ ರಿಸರ್ಚ್ ಫೆಲೋಶಿಪ್ ಮತ್ತು ಟಾಗೋರ್ ರಿಸರ್ಚ್ ಫೆಲೋಶಿಪ್ ನ್ಯೂ ದೆಹಲಿ ಮಿನಿಸ್ಟ್ರಿ ಆಫ್ ಕಲ್ಚರ್ ಇಂದ ಪಡೆದಿದ್ದಾರೆ. ವಿ ಆರ್ ಸೋ ಹ್ಯಾಪಿ ಟು ವೆಲ್ಕಮ್ ಡಾಕ್ಟರ್ ಸುಜಾತಾ ಮೋಹನ್ ಟು ಆರ್ ಶೋ ಟುಡೇ. ಜೊತೆಯಲ್ಲಿ ನಮ್ಮ ಇನ್ನೊಬ್ಬರು ತೀರ್ಪುದಾರರಾಗಿ ನಮಗೆ ಸುಕನ್ಯಾ ಮೇಡಮ್ ರವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸುಕನ್ಯಾ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. Namaskaram, and I'm extremely glad to be here for the first time a reality show Tarikitathom by Shankara TV. ಶ್ರೀಮತಿ ಸುಕನ್ಯಾ ರವೀಂದರ್, ಪದ್ಮಶ್ರೀ ಚಿತ್ರಾ ವಿಶ್ವೇಶ್ವರನ್ ರವರ ಹಿರಿಯ ವಿದ್ಯಾರ್ಥಿನಿಯಾದ ಇವರು
ಅದ್ಭುತವಾದಂತಹ ನರ್ತಕಿ, ಶಿಕ್ಷಕಿ ಮತ್ತು ಕಲಾ ಆಡಳಿತಾಧಿಕಾರಿ. ಗುರು ಚಿತ್ರಾ ವಿಶ್ವೇಶ್ವರನ್ ರವರ ನೃತ್ಯ ಶಾಲೆಯಾದ ಚಿದಂಬರಂ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ನ ನಿರ್ದೇಶಕಿಯೂ ಸಹ. ಅನೇಕ ನೃತ್ಯ ನಾಟಕಗಳಲ್ಲಿ ನರ್ತಕಿಯಾಗಿ, ನೃತ್ಯ ಸಂಯೋಜಕಿಯಾಗಿ, ಧ್ವನಿ ವಿನ್ಯಾಸಕಿಯಾಗಿ ಕೆಲಸ ಮಾಡಿದ್ದಾರೆ. ಇವರು ತುಂಬ ಪ್ರತಿಭಾನ್ವಿತ ನರ್ತಕಿಯೂ ಹೌದು. 30 ವರ್ಷಗಳಿಂದ ಪ್ರದರ್ಶನವನ್ನು ನೀಡುತ್ತಿರುವ ಇವರು ತಮ್ಮ ಗುರುಗಳಿಗಾಗಿ ಪ್ರದರ್ಶನ ನೀಡುವ ಗೌರವವನ್ನು ಹೊಂದಿದ್ದಾರೆ. ಇತ್ತೀಚೆಗೆ ಮಿನಿಸ್ಟ್ರಿ ಆಫ್ ಕಲ್ಚರ್, ಸ್ಪೋರ್ಟ್ಸ್ ಆಫ್ ಟೂರಿಸಂ ಕೊರಿಯಾದ ಇಂಟೆನ್ಸಿವ್ ಟ್ರೈನಿಂಗ್ ಆನ್ ಸ್ಕ್ರೀನ್ ಡ್ಯಾನ್ಸ್ ಕೋರ್ಸ್ ಅನ್ನು ಪೂರ್ಣಗೊಳಿಸಿದ್ದಾರೆ. ಯುವಕಲಾ ಭಾರತಿ, ಮುದ್ರಾ ಪ್ರಶಸ್ತಿ, ಭರತ ಕಲಾ ರತ್ನದಂತಹ ವಿವಿಧ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅಭಯ್ ಸಂಸ್ಥೆಯ ಜಂಟಿ ಕಾರ್ಯದರ್ಶಿಯೂ ಆಗಿದ್ದಾರೆ. ವೀಕ್ಷಕರೇ, ಸ್ಪರ್ಧಿಗಳೇ ನಾನಾ ರೀತಿಯಲ್ಲಿ ಅವರ ಜೀವನದ ಲೌಕಿಕವನ್ನು ಪಕ್ಕದಲ್ಲಿಟ್ಟು ಈ ಒಂದು ನೃತ್ಯಗೆ ಅವರ ಜೀವನವನ್ನು ಅಡಿಪಾಯಾಗಿಟ್ಟುಕೊಂಡಿರ್ತಾರೆ. ಅಂತಹದ್ರಲ್ಲಿ ನಮ್ಮ ತೀರ್ಪುದಾರರು ಅವರ ಜೀವನವನ್ನು ಇದಕ್ಕಾಗಿಯೇ ಇಟ್ಟು ನಾನಾ ರೀತಿಯಲ್ಲಿ ಆ ಕಲಾಶಾಸ್ತ್ರ, ನೃತ್ಯಶಾಸ್ತ್ರ ಏನಿದೆ ಅದನ್ನೆಲ್ಲ ಕಲಿತುಕೊಂಡು ಅವರು ನಿಪುಣತೆಯನ್ನು ಹೊಂದಿದ್ದಾರೆ. ಹಾಗೂ ಅವರು ಕಲಿತಿರುವಂತಹ ವಿದ್ಯೆಯನ್ನು ಸಾಕಷ್ಟು ಸಹಸ್ರಾರು ಅವರ ಶಿಷ್ಯಂದರಿಗೆ ಅದನ್ನು ಕಳಿಸಿ ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ಪಸರಿಸ್ತಾ ಇದ್ದಾರೆ. ಅವರಿಗೆ ನಾನು ನನ್ನ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈಗ ನಮ್ಮ ಈ ಕಾರ್ಯಕ್ರಮದ ಈ ರಿಯಾಲಿಟಿ ಶೋನ ಮೊದಲನೇ ಸ್ಪರ್ಧಿ ಯಾರು ಎಂದು ನಾವು ಈಗ ನೋಡೋಣ. ಯಾರದು ಮೊದಲನೇ ಸ್ಪರ್ಧಿ? ಯಾರು ಅವರಿಗೆ ಚೀಟಿ ಸಿಕ್ಕಿರೋದು? ದಯವಿಟ್ಟು ಕೈ ಎತ್ತಿ. ಮೊದಲನೇದಾಗಿ ಮೊದಲನೇ ಸ್ಪರ್ಧಿ ಸೌಮ್ಯ ಗಣೇಶನ್ ಅವರನ್ನು ಈಗ ನಾನು ವೇದಿಕೆ ಮೇಲೆ ಕರಿತೀನಿ. ಅವರು ಅವರ ಪ್ರತಿಭೆಯನ್ನು ಈಗ ಪ್ರದರ್ಶಿಸುತ್ತಾರೆ. என்ன தண்டை ஒலிக்க தம் 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 என டமருகம் ஒலிக்க தத்தோம் தத்தோம் என மத்தளம் கொட்ட பூம் 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 என சங்கம் முழங்க ஆனந்த கூத்தனின் தாண்டவதரீசனம் ஆனந்தம் ஆனந்தமே ஆனந்த கூத்தனின் தாண்டவதரீசனம் ஆனந்தம் ஆனந்தமே ஆனந்த கூத்தனின் தாண்டவதரீசனம் ஆனந்தம் ஆனந்தமே சிவகாமி மனோதர ஆனந்த கூத்தனின் தாண்டவதரீசனம் ஆனந்தம் ஆனந்தமே சிவகாமி மனோகர ஆனந்த கூத்தனின் தாண்டவதரீசனம் ஆனந்தம் ஆனந்தமே ಸೌಮ್ಯ ಗಣೇಶನ್ ರವರು ಬಹಳ ಉತ್ತಮವಾಗಿ ಅವರ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಅದರಲ್ಲಿ
ಆ ಸಾಕ್ಷಾತ್ ನೃತ್ಯ ದೇವತೆ ಅಂತ ಕರ್ಕೊಳ್ಳುವಂತಹ ಶ್ರೀ ನಟರಾಜ ಸ್ವಾಮಿಯ ಒಂದು ವಿಶೇಷವಾದಂತಹ ನೃತ್ಯವನ್ನು ಪ್ರದರ್ಶಿಸಿ ನಮಗೆಲ್ಲರಿಗೂ ಸಹ ಹಿಂಪಾದಂತಹ ಒಂದು ಸುಂದರ ದೃಶ್ಯವನ್ನು ನೀಡಿದರು. ಬನ್ನಿ ಈಗ ಅವರ ಪ್ರತಿಭೆ ಹೇಗಿತ್ತು, ಅವರ ಒಂದು ಪ್ರದರ್ಶನ ಹೇಗಿತ್ತು ಅಂತ ನಮ್ಮ ತೀರ್ಪುಗಾರರಿಂದ ಕೇಳಿ ತಿಳಿಯೋಣ. ಚೆನ್ನಾಗಾಡಿದೆ ಅಮ್ಮ. ಥ್ಯಾಂಕ್ ಯು ಮ್ಯಾಮ್. ಈ ಆನಂದ ಕೂತನ್ ಆಡಿದ ಸಭೆಗಳು 5 ಇದೆ. ಪಂಚಸಭೆ ಆನಂದ ತಾಂಡವಂ ಎಲ್ಲಿ ಅಂತ ಗೊತ್ತಾ? ಕನಕಸಭೆ, ಚಿದಂಬರಂ. ಇದನ್ನೆಲ್ಲ ಕೂಡ ತಿಳ್ಕೊಳ್ಬೇಕಮ್ಮ. ತುಂಬಾ ಚೆನ್ನಾಗಿ ನಾಟ್ಯ ಮಾಡಿದೆ ಸೌಮ್ಯ. ಫಸ್ಟ್ ರೌಂಡ್, ಫಸ್ಟ್ ಕಂಟೆಸ್ಟೆಂಟ್. ನೀವು ಸ್ವಲ್ಪ ನರ್ವಸ್ ಆಗಿದ್ರಿ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ರೌಂಡ್ ನಲ್ಲಿ ಇನ್ನೂ ರಿಲ್ಯಾಕ್ಸ್ ಆಗಿ ಒಳಗಿನ ಸಂತೋಷದೊಡನೆ ನಾಟ್ಯ ಮಾಡಿ. Definitely, ma'am. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್. ವೀಕ್ಷಕರೇ, ಇನ್ನು ನಾವು ನಮ್ಮ ಮುಂದಿನ ಅಂದರೆ 2ನೇ ಸ್ಪರ್ಧಿ ಯಾರು ಎಂದು ತಿಳಿಯೋಣ. ಬನ್ನಿ, ಯಾರದು 2ನೇ ಸ್ಪರ್ಧಿ? ಹೋ, ಜಾಹ್ನವಿ, ದಯವಿಟ್ಟು ಬನ್ನಿ, ವೇದಿಕೆಯಲ್ಲಿ ನಿಮ್ಮ ಪ್ರದರ್ಶನವನ್ನು ನೀಡಿ. அம்பலத்தே அன்னையுடன் ஆடிடும் ஆனந்தனே ஆனந்தனே அருள்வாயமக்கே தந்தருள் அவனியில் புகழ் பெறவே. அம்பலத்தே அன்னையுடன் ஆடிடும் ஆனந்தனே ஆனந்தனே அருள்வாயமக்கே தந்தருள் அவனியில் புகழ் பெறவே. தீங்கிடத்தோம் 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 தத்ததிதாம் தத்ததிதாம் தாம் 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 தீம் 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 தோம் 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 தத்ததி குததிங்கிடத்தோம் தீங்கிடத்தோம் 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 தத்ததிதாம் தத்ததிதாம் தாம் 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 தீம் 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 தோம் 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 தகதி குததிங்கிடத்தோம் ವೀಕ್ಷಕರೇ, ಜಾಹ್ನವಿ ಅವರು ಮಲ್ಲಾರಿ ರಾಗಂಗೆ ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡಿ ಆ ಭಗವಂತನ ಕೃಪೆಗೆ ಪಾತ್ರರಾದರು ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ರಾಗದಲ್ಲಿ, ತಾಳದಲ್ಲಿ ಅವರು ಆ ಒಂದು ಹೆಜ್ಜೆನಾದವನ್ನು ಹಾಡಿದ್ದಾರೆ. ಅದೇ ರೀತಿಯಾಗಿ ಆ ತೀರ್ಪುದಾರರ ಒಂದು ಪ್ರತಿ ಹೇಗಿರುತ್ತೆ, ಅವರ ಒಂದು ಉತ್ತರ ಹೇಗಿರುತ್ತೆ ಅಂತ ನೋಡಿ ಬರೋಣ. ವಿಶಸ್ಮಾ, ಈ ಹಾಡು ಯಾವ ವಿಭಾಗಕ್ಕೆ ಸೇರಿದ ರಚನೆ ಅಂತ ತಿಳಿದಿದ್ಯಾ? எஸ் மேம், இது வந்து ஒரு இன்வெர்டரி ஐட்டம், மல்லாரின்னு சொல்லுவாங்க. ದೇವಸ್ಥಾನಗಳಲ್ಲಿ ನಾದಸ್ವರ ವಿದ್ವಾಂಸರು ನುಡಿಸಲ್ಪಡುವ ಮಲ್ಲಾರಿ. ಇದು ಈಗ ನಮ್ಮ ನಾಟ್ಯದಲ್ಲೂ ಬಂದಿದೆ ಅಲ್ವಾ? ಸುಜಾತ ಮ್ಯಾಮ್ ಕೇಳಿದ ಹಾಗೆ ಇದು ಮಲ್ಲಾರಿ ಅಂತ ಹೇಳ್ತಿದ್ದೀರಿ. ರಾಗ ಹೇಳಿದ್ರಿ, ಇದಕ್ಕೆ ತಾಳ ಗೊತ್ತಾ? ஆதி தாளத்துல அமைஞ்சிருக்கு. Okay. Congratulations on the first round. ಥ್ಯಾಂಕ್ ಯು ಮ್ಯಾಮ್. ವೀಕ್ಷಕರೇ, ನಾವು ಈಗ ಮುಂದಿನ ಸ್ಪರ್ಧಿ ಅಂದರೆ 3ನೇ ಸ್ಪರ್ಧಿಗೆ ಹೋಗೋಣ. ಆ 3ನೇ ಚೀಟಿ ಯಾರಿಗೆ ಸಿಕ್ಕಿದೆ ಅಂತ ಕೇಳಿ ತಿಳಿಯೋಣ. ಕಾವ್ಯಶ್ರೀ, ಬನ್ನಿ, ವೇದಿಕೆ ನಿಮಗೋಸ್ಕರ ಕಾದಿದೆ. ನಿಮ್ಮ ಒಂದು ಆ ಅತ್ಯುತ್ತಮವಾದಂತಹ ಪ್ರತಿಭೆಯನ್ನು ಪ್ರದರ್ಶಿಸಿ. கம்பீர நடனம் ஆடிடும் கவின் மிகு கரிமுக கணபதிக்கு வருவாய் வரமே தருவாய் கணநாயகனே அருள். கம்பீர நடனம் ஆடிடும் கவின் மிகு கரிமுக கணபதிக்கு வருவாய் வரமே
நாயகனே அருகம் வீர நடனம் ஆடிடும் காவின் மிகு கரிமுக கணபதி ವಿಘ್ನ ವಿನಾಯಕನಾದಂತಹ ಆ ಗಣಪತಿಯ ಹಾಡಿಗೆ ನಮ್ಮ ಕಾವ್ಯಶ್ರೀರವರು ಅವರ ನೃತ್ಯವನ್ನು ಹಾಕಿದರು. ಆ ನೃತ್ಯದ ಪ್ರದರ್ಶನ ಹೇಗಿತ್ತು ಅದನ್ನ ನಮ್ಮ ತೀರ್ಪುದಾರರಿಂದ ತಿಳಿದುಕೊಂಡು ಬರೋಣ. ತುಂಬಾ ಸುಂದರವಾದ ಅಡವು ಕೋರ್ವೆಗಳು ಮಾ. ಥ್ಯಾಂಕ್ ಯು ಮ್ಯಾಮ್. ಈ ಅಡವುಗಳು ಅಭಿನಯವು ಸೇರಿಸಿ ಆಡಲ್ಪಡೋ ಈ ಪದ್ಧತಿಯನ್ನ ಯಾವ ವಿಭಾಗಕ್ಕೆ ಸೇರಿಸಬಹುದು ಅಂತ ಗೊತ್ತಾ? ನೃತ್ಯ ವಿಭಾಗ. ನಾಟ್ಯ, ನೃತ್ಯ, ನೃತ್ತಂ ಎಂದು 100 ವಿಧಗಳಿವೆ. ಅದರಲ್ಲಿ ನೃತ್ಯ ವಿಭಾಗಕ್ಕೆ ಸೇರಿಸಬಹುದು. ಸುಜಾತಾ ಮ್ಯಾಮ್ ಕೇಳಿದ ಹಾಗೆ ಇದು ಮಲ್ಲಾರಿ ಅಂತ ಹೇಳ್ತಿದ್ದೀರಿ. ಡಾಕ್ಟರ್ ಆರ್ ಮುರಳೀಧರನ್ ಮ್ಯಾಮ್. ರಾಗ ಹೇಳಿದ್ರಿ, ಇದಕ್ಕೆ ತಾಳ ಗೊತ್ತಾ? ಬೃಂದಾವನ ರಾಗಂ ಆದಿ ತಾಲಂ. Very Okay. good. Congratulations for your future. ಥ್ಯಾಂಕ್ ಯು ಮ್ಯಾಮ್. ವೀಕ್ಷಕರೇ, ನಮ್ಮ ಮುಂದಿನ ಸ್ಪರ್ಧಿ ಅಂದ್ರೆ 4ನೇ ಸ್ಪರ್ಧಿ ಯಾರು, ಆ 4ನೇ ಚೀಟಿ ಯಾರಿಗೆ ಸಿಕ್ಕಿದೆ ಅಂತ ಈಗ ನಾವು ನೋಡಿ ತಿಳಿಯೋಣ. ದೀಕ್ಷಿತಾ, ಬನ್ನಿ, ಸ್ವಾಗತ. ನಿಮಗೆ ವೇದಿಕೆ ಸಜ್ಜಾಗಿದೆ. ನಿಮ್ಮ ಈ ನೃತ್ಯ ಪ್ರದರ್ಶನವನ್ನು ನೀಡಿ ತೀರ್ಪುದಾರರು ಏನು ಹೇಳ್ತಾರೆ ನೋಡೋಣ. ಕಪಾಲಿ ದಯಾನಿಧಿ ಉಮಾಪತಿ துணை வருவாய். கபாலினி தயாநிதி உமாபதி துணை வருவாய். கபாலினி தயாநிதி உமாபதி துணை வருவாய். கபாலினி சபாபதி தினம் என்பால் இனியாகிலும் கனிதருள் புரிவாயோ. சாமகான வினோதனே ಶಿವಕಾಮಿನಾದನೆ ಸಕಲ ಲೋಕನಾಯಕನೆ ಸರ್ವೇಶ್ವರನೇ ಕಪಾಲಿ ನೀ ಆಮರ ಜನ ಪಾಲಿನಿ ಉಮಯೈ தன்னில் பாதியாய் கொண்டவனே இறைமதி அணிந்தவனே புலி தோலை உடுத்தவனே காலமுண்ட நீலகண்டனே காலனை உதைத்த கைலாசனே பிரவேಶನೆ ನಟೇಶನೆ ಮಹೇಶನೆ ಪ್ರಕಾಶನೆ ಜಗದೀಶನೆ ಸದಾಶಿವನೇ ಸ ಗ ಗ ಗ ಗ ಪ ಪ ಪ ನಿ 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 ರಿ ಗ ಪ ನಿ ಗ ಪ ನಿ ಪ ನಿ 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 ಸ ದ ದ ರಿ 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 ಪ ನಿ ಸ ರಿ ರಿ ಸ ರಿ ಗ ರಿ ಗ ರಿ ಸ ನಿ ಪ ನಿ ರಿ ಸ ರಿ ಸ ನಿ ಪ ಗ ಪ ನಿ ಪ ನಿ ಪ ಗ ರಿ ಸ ಗ ಪ ಲಿ ನಿ ದಯಾನಿಧಿ ಉಮಾಪತಿ துணை வருவாய் கபாலி நீ தயாநிதி உமாபதி துணை வருவாய் துணை வருவாய். ಪರಮೇಶ್ವರನ ಮೂಲ ರೂಪವಾದಂತಹ ಆ ಶಿವನ ಅಂದ್ರೆ ಆ ನಟರಾಜನ ಮೂಲ ರೂಪವಾದಂತಹ ಆ ಶಿವನ ಹಾಡಿಗೆ ದೀಕ್ಷಿತಾ ಅವರು ಪ್ರದರ್ಶನವನ್ನು ನೀಡಿದರು. ಅವರು ಅತ್ಯದ್ಭುತವಾಗಿ ಹಾಡಿದ್ದಾರೆ.
ಅವರ ಹಾಡು, ಅವರ ನಾದ, ಅವರ ಒಂದು ತಾಳ ಹಾಗೂ ಅವರ ನೃತ್ಯ ಹೇಗಿತ್ತು ಅಂತ ನಾವೀಗ ತೀರ್ಪುಗಾರರಿಂದ ಕೇಳಿ ತಿಳಿಯೋಣ. ಬಹಳ ಸುಂದರವಾಗಿ ಆಡಿದೆಮ್ಮ. ಈ ನೃತ್ಯಂ ತುಂಬ ಅದ್ಭುತವಾಗಿತ್ತು. ನಿನ್ನ ಅಭಿನಯ ತುಂಬ ಸಮಂಜಸವಾಗಿತ್ತು. ಆ ಹುಲಿ ಚರ್ಮ ಧರಿಸಿದ ಆ ಕಥೆ ಮಾಡೋಕ್ಕೆ ಗೊತ್ತಾ? ಅದು ಯಾವ ಕಥೆಗೆ ಸಂಬಂಧಪಟ್ಟಿದೆ ಅಂತ ಗೊತ್ತಾ? வியாக்கிரபாதரோட கதையை சார்ந்ததா இருக்குமோ? ವ್ಯಾಘ್ರಪಾದರನವರು ಭಕ್ತರುಮ. ಈ ಹುಲಿ ಚರ್ಮ ಹುಟ್ಟಿದ ಕತೆ ತಾರುಕಾವನಂ ಆ ಎಪಿಸೋಡ್ನಲ್ಲಿ ಬರುತ್ತೆ. ಥ್ಯಾಂಕ್ ಯು ಮ್ಯಾಮ್. ಅಕ್ಕ ಹೇಳಿದ ಹಾಗೆ ನಿನ್ನ ಅಭಿನಯವೂ ಚೆನ್ನಾಗಿತ್ತು, ನೃತ್ಯಂ ಕೂಡ ಚೆನ್ನಾಗಿತ್ತು. ನನ್ನಿಂದ ಒಂದು ಚಿಕ್ಕ ಸಜೆಷನ್, ನೃತ್ಯ ಮಾಡಿದಾಗ ಆ ಕಾಲ್ ಎರಡು ಸ್ವಲ್ಪ ಸೇರಿಸಿ ಅರಮಂಡಿಲ್ ಕೂತ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ರೌಂಡ್ ನಲ್ಲಿ ಸ್ವಲ್ಪ ಗಮನ ಇರಲಿ. ಇನ್ನು ನಮ್ಮ ಮುಂದಿನ ಸ್ಪರ್ಧಿ ಅಂದ್ರೆ 5ನೇ ಸ್ಪರ್ಧಿ ಯಾರು ಎಂದು ನೋಡೋಣ. ಆ 5ನೇ ಚೀಟಿ ಯಾರಿಗೆ ಸಿಕ್ಕಿದೆ ಅಂತ ಈಗ ನೋಡೋಣ ಬನ್ನಿ. ಆ 5ನೇ ಚೀಟಿ ಯಾರಿಗೆ ಸಿಕ್ಕಿದೆ? ಹೋ, ತರುಣಿಕಾ ಬನ್ನಿ, ವೇದಿಕೆಗೆ ಬಂದು ನಿಮ್ಮ ಆ ನೃತ್ಯ ಪ್ರದರ್ಶನವನ್ನು ನೀಡಿ. ತಜಂ ತನಂ ತರುಂ ತದೀಂ 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 ತದೀಂ ಗಿಣ್ಣಕುಂ ತಕಾಂ ತದೀಂ ಗಿಣ್ಣಕುಂ ತದೀಂ ಗಿಣ್ಣಕುಂ ತಕಾಂ ತದೀಂ ಗಿಣ್ಣಕುಂ ತದೀಂ ಗಿಣ್ಣಕುಂ ತಗದೀಂ ಗಿಣ್ಣಕುಂ ತಕಾಂ. ஆடல் நாயகனானந்த தாண்டவம் ஆடி மகிழ்ந்தான். ஆடல் நாயகனானந்த தாண்டவம் ஆடி மகிழ்ந்தான். நவரசம் ததும்பிடும் அதிசய பாவமுடனாடல் நாயகனானந்த தாண்டவம் ஆடி மகிழ்ந்தான். நவரசம் ததும்பிடும் அதிசய பாவமுடன். நம சிவாய. பணியும் உறையும் கையிலை மலையில் பணியும் முனிவர் நிறையும் சபையில் இதயம் கவரும் வகையில் இறைவன் உலகம் உய்யும் வகையில் அருள கரியினை உரித்தவன் காவனை எரித்தவன் காலனை உதைத்தவன் களிநடம் புரிந்தனன். நாமகளின் யாழ் இசையும் நாரணனின் தாளமுடன் வாதம் சதங்கை உரிதஜம் ததகஜம் ததகிட என்று நந்தீன்று தங்கமது தோன்ற என விண்ணவருடன் பாடாருள் பெருகும் திருமுகம் காட்டுவான் களிநடம் கூட்டுவான் பாதங்களை மாற்றி மலை மகளும் உடன் நாடனும் கவரும் இன்ப நடம் செய்தருளும். ஆடல் நாயகனானந்த தாண்டவம் ஆடி மகிழ்ந்தான். தத்தரிகிட தித்தரிகிட தொம் தரிகிட நம் தரிகிடதா தத்தரிகிட தித்தரிகிட தொம் தரிகிட நம் தரிகிடதா தத்தரிகிட தித்தரிகிட தொம் தரிகிட நம் தரிகிடதா ததம் தித்ததம் தொம் ததம் தா தரிங்கிடது 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 தா தத்ததம் தித்ததம் தொம் ததம் தா தரிங்கிடது 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 தா தத்ததம் தித்ததம் தொம் ததம் தா தரிங்கிடது 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 தா. ತರುಣಿಕಾರವರು ಸಹ ಆ ಪರಮೇಶ್ವರನ ಒಂದು ಸುಂದರವಾದಂತಹ ಗಾಯನಕ್ಕೆ ನೃತ್ಯವನ್ನು ಮಾಡಿದರು. ಬನ್ನಿ, ಅವರ ನೃತ್ಯ ಹೇಗಿತ್ತು ಎಂದು ನಮ್ಮ ತೀರ್ಪುಗಾರರಿಂದ ಕೇಳಿ ತಿಳಿಯೋಣ. ಅಭಿನಯ ತುಂಬಾ ಸುಂದರವಾಗಿತ್ತಮ್ಮ. ಥ್ಯಾಂಕ್ ಯು ಮ್ಯಾಮ್. ಆ ನೃತ್ಯ ಮಾಡುವಾಗ ಆ ದಿದ್ದಿತ್ತೈ ಸ್ವರ ನಡೆಗಳು 3 ಅಕ್ಷರಗಳಿಂದ ಕೂಡಿದ್ದು. ಅದನ್ ಕಾಲಿನ ಹಾಕುವಾಗ ಚೆನ್ನಾಗಿ 3 ಪದಗಳು ಸ್ಪಷ್ಟವಾಗಿ ಒಂದಂದ ಕೇಳಿಸ್ಬೇಕು. ತಕ್ಕಿಟ್ಟ ದಿದ್ದಿತ್ತೈ ಅದನ್ನೆಲ್ಲ ಹಾಕುವಾಗ. ಎಸ್ ಮ್ಯಾಮ್. ಓಕೆ, ಇನ್ನೂ ಚೆನ್ನಾಗಿ ವರ್ಕ್ ಮಾಡಿದ್ರೆ ಯು ಕ್ಯಾನ್ ಡೂ ದಟ್. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಚೆನ್ನಾಗಿ ಆಡಿದೆ ಮಾ, ವೆರಿ ಬ್ಯೂಟಿಫುಲ್. ನಾನ್ ಒಂದ್ ಪ್ರಶ್ನೆ ಕೇಳ್ತೀನಿ. ಈಗ ಈ ಕೈಯಲ್ಲಿ ಅವರಿಟ್ಟಿರುವುದೇನು? ಅಗ್ನಿ. ಮತ್ತೊಂದ್ ಕೈಯಲ್ಲಿ ಡಮರು. ವೆರಿ ಗುಡ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ವೀಕ್ಷಕರೇ, ಇಷ್ಟೊತ್ತು ಸಹ ನಾವು ಆ ಸ್ಪರ್ಧಿಗಳ ಒಂದು ನೃತ್ಯ ಪ್ರದರ್ಶನವನ್ನು ನೋಡಿದ್ವಿ. ಆದರೆ ಈ ಒಂದು ರಿಯಾಲಿಟಿ ಶೋನಲ್ಲಿ ನಮ್ಮ ತೀರ್ಪುದಾರರು ಅವರು ಕಲಿತಂತಹ, ಅವರು ಪರಿಣಿತೆಯಾಗಿರುವಂತಹ ಆ ನೃತ್ಯ ಹೇಗಿದೆ,
ಅವರ ಒಂದು ಗುಣಗಾಯನ ಅವರನ್ನು ನೋಡಿ ಸಾಕಷ್ಟು ಜನ ಆದರ್ಶವನ್ನು ಮಾಡ್ತಾರೆ. ಆ ಗುರುಗಳು, ಆ ತೀರ್ಪುದಾರರ ಒಂದು ನೃತ್ಯವನ್ನು ನಾವು ಈಗ ನೋಡಿ ಬರೋಣ. தெருவில் வாரானோ தெருவில் வாரானோ என்னை சற்றே திரும்பி பாரானோ தெருவில் வாரானோ என்னை சற்றே திரும்பி பாரானோ என்னை சற்றே திரும்பி பாரானோ நடராஜன் தெருவில் வாரானோ ಮುಂದಿನ ಸ್ಪರ್ಧಿ 6ನೇ ಸ್ಪರ್ಧಿ. ಆ 6ನೇ ಸ್ಪರ್ಧಿಯ ಚೀಟಿ ಯಾರಿಗೆ ಸಿಕ್ಕಿದೆ ಬನ್ನಿ ನೋಡೋಣ. ದೀಕ್ಷಿತಾರವರೇ ಬನ್ನಿ, ವೇದಿಕೆಗೆ ಬಂದು ನಿಮ್ಮ ನೃತ್ಯವನ್ನು ಪ್ರದರ್ಶಿಸಿ. ಶಕ್ತಿ 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 ಓಂ 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 ತಾ ಧೀ ತುಂ ನಂ ತಾ ಧೀ ತುಂ ನಂ ತತ್ ತುಂ ತಕ್ಕ ಜಂ ತತ್ ಧೀ ಗಿನ್ನತ್ತುಂ ತಕ್ಕ ಜಂ ತತ್ ಧೀ ಗಿನ್ನತ್ತುಂ ತಕ್ಕ ಜಂ ತತ್ ಧೀ ಗಿನ್ನತ್ತುಂ அண்ட கோடி அகிலம் யாவும் ஆழ்கின்றாள், மண்டலங்கள் யாவும் நின்று மகிழ்கின்றாள், குண்டலங்கள் குழையாடி குறைவென்றாள், கண்ட காட்சி எங்குமாக நிறைகின்றாள். அண்ட கோடி அகிலம் யாவும் ஆழ்கின்றாள், மண்டலங்கள் யாவும் நின்று மகிழ்கின்றாள், குண்டலங்கள் குழையாடி குறைவென்றாள், கண்ட காட்சி எங்குமாக நிறைகின்றாள். சக்தி 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 ஓம் 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 எடுத்த காரியம் முடிக்கவே வரும் சக்தி, தடுக்கும் யாவையும் தகர்த்தெறிந்திடும் சக்தி, ஒடுக்கும் மாயைகள் ஒழிக்கும் மாசுட சக்தி, அழிக்கும் மாதுயரழிக்கும் மாதவ சக்தி. சக்தி 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 ஓம் 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 தக்க தக்கிட்ட தக்க தக்கிட்ட தக்க தக்கிட்ட தக்கம் பரிவோடு உறவாடும் பாவை அவள் சக்தி. தக்க தக்கிட்ட தக்க தக்கிட்ட தக்க தக்கிட்ட தக்கம் பனிசடை நாரனின் பாகமாம் சக்தி. தக்க தக்கிட்ட தக்க தக்கிட்ட தக்க தக்கிட்ட தக்கம் பாரினில் இயக்கம் கூட்டிடும் சக்தி. தக்க தக்கிட்ட தக்க தக்கிட்ட தக்க தக்கிட்ட தக்கம் பகை கண்டு சீரிடும் சுடராம் சக்தி. சிந்தையில் தெளிவு காட்டி நின்றாய் சக்தி, விந்தைகள் பலவும் கூட்டி சென்றாய் சக்தி, முந்தை என் வினைகள் யாவும் கொன்றாய் சக்தி, எந்த என் பயனாய் வந்த என் தாய் சக்தி. திங்கிணத்து 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 திங்கிணத்து
ಗಿಣತು ಶಕ್ತಿ 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 ಓಂ ಶಕ್ತಿ 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 ಓಂ ಶಕ್ತಿ 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 ಓಂ ಶಕ್ತಿ 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 ಓಂ. ಆ ಶಕ್ತಿ ದೇವತೆಯ ಆ ಪಾರ್ವತಿ ರೂಪಿಯಾದಂತಹ ಆ ಮಹಾದೇವಿಯ ಒಂದು ಗಾಯನಕ್ಕೆ ದೀಕ್ಷಿತಾ ಅವರು ಅವರ ಅತ್ಯದ್ಭುತವಾದಂತಹ ಪ್ರತಿಭೆಯನ್ನು ತೋರಿಸಿದ್ದಾರೆ. ಬನ್ನಿ ಅವರ ನೃತ್ಯ ಹೇಗಿತ್ತು ಅನ್ನೋದನ್ನ ನಮ್ಮ ತೀರ್ಪುಗಾರರಿಂದ ತಿಳಿದು ಬರೋಣ. ತುಂಬಾ ಎನರ್ಜೆಟಿಕ್ ಆಗಿತ್ತಮ್ಮ. ಥ್ಯಾಂಕ್ ಯು ಮ್ಯಾಮ್. ಎಷ್ಟೊಂದು ಚೆನ್ನಾಗಿರುವ ಪೋಸಸ್ ಗಳನ್ನೆಲ್ಲ ಮಾಡಿದ್ರಿ. ಎಷ್ಟು ಬ್ಯೂಟಿಫುಲ್ ಆದ ಪೋಸಸ್. ಆ ಅಡವುಗಳನ್ನೆಲ್ಲ ಮಾಡುವಾಗ ಮಾತ್ರ ಇನ್ನೊಂದ್ ಸ್ವಲ್ಪ ಅಂಗಶುದ್ಧಿ ಖಂಡಿತ ಅದನ್ನ ನೀನ್ ಗಮನಿಸ್ಬೇಕು. ಯಾಕೆಂದ್ರೆ ಎಸ್ಪೆಷಲಿ ಮಂಡಿ ಅಡವು ಮಾಡುವಾಗ ಆ ಪವರ್ ಇರಬೇಕು, ಅದನ್ನ ನೀನ್ ನೋಡ್ಕೋಬೇಕು. ಖಂಡಿತ. ಬೆಸ್ಟ್ ವಿಶ್. ಥ್ಯಾಂಕ್ ಯು ಮ್ಯಾಮ್. ಕಂಗ್ರ್ಯಾಚುಲೇಷನ್ಸ್. ತುಂಬಾ ವೈಬ್ರೆಂಟ್ ಆದ ಪ್ರೆಸೆಂಟೇಷನ್. ಸುಜಾತಾ ಅಕ್ಕ ಹೇಳಿದ ಹಾಗೆ ಸ್ವಲ್ಪ ಸರಿಪಡಿಕೆ. ಕೈ ಎತ್ತುವಾಗ್ಲೂ ಸ್ವಲ್ಪ ಅದನ್ನ ಚಾಚಿ ಚೆನ್ನಾಗಿ ಇಟ್ಕೊಂಡ್ರೆ ನಿಮ್ಮ ಡ್ಯಾನ್ಸ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. Thank you, ma'am. ಕಂಗ್ರ್ಯಾಚುಲೇಷನ್ಸ್. ವೀಕ್ಷಕರೇ, ತಾವೆಲ್ಲರೂ ಸಹ ಈ ಸುತ್ತಿನಲ್ಲಿ ಈ ಸಂಚಿಕೆಯಲ್ಲಿ ನಾನಾ ಪ್ರತಿಭೆಗಳನ್ನು ನೋಡಿದ್ರಿ. ಯಾರು ಕಲಿಬೇಕು ಅಂತ ಆಸೆ ಪಟ್ಟಿದ್ರೋ ಅವರೆಲ್ಲರೂ ಸಹ ಕಲಿತು ಅವರು ಅವರ ಜೀವನದಲ್ಲಿ ಸಾಧನೆ ಮಾಡಿದ್ದಾರೆ. 18 ವರ್ಷ 20 ವರ್ಷ ಈ ರೀತಿಯಾಗಿ ನಾನಾ ರೀತಿಗಳಲ್ಲಿ ಅವರ ಲೌಕಿಕ ಜಗತ್ತನ್ನು ನೋಡಿಕೊಂಡು ಈ ವಿಶೇಷ ಪ್ರತಿಭೆಯನ್ನು ಸಹ ಕಲ್ತಿದ್ದಾರೆ. ಅವರಿಗೆಲ್ಲ ಶ್ರೀಶಂಕರ ವಾಹಿನಿ ಒಂದು ವಿಶೇಷವಾದಂತಹ ವೇದಿಕೆಯನ್ನು ಸೃಷ್ಟಿ ಮಾಡಿದೆ. ಅವರೆಲ್ಲರೂ ಸಹ ಈ ವಿಶೇಷವಾದಂತಹ ರಿಯಾಲಿಟಿ ಶೋನಲ್ಲಿ ಬಂದು ಭಾಗವಹಿಸಿದ್ದಾರೆ. ಇದು ಶ್ರೀಶಂಕರ ವಾಹಿನಿಯ ತರಿಕಿಟ ಥೋಮ್, ಕೋ ಸ್ಪಾನ್ಸರ್ಡ್ ಬೈ ವಿಶಾಲಂ ಓಮ್ಸ್ ಇನ್ ಪುಣ್ಯಕ್ಷೇತ್ರಂ ಬ್ರಾಹ್ಮಣ ಅಗ್ರಹಾರಂ ಕುಂಭಕೋಣಂ, ಗೋಪುರಂ ಹರಿಶಿಣ ಮತ್ತು ಕುಂಕುಮ, ಅಸೋಸಿಯೇಟ್ ಸ್ಪಾನ್ಸರ್ ಶ್ರೀವರ್ಮಾ, ಹೆಲ್ತ್ ಹಾರ್ಮನಿ ಹ್ಯಾಪಿನೆಸ್. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮಷ್ಟು ಪ್ರತಿಭೆಗಳನ್ನು ತೋರಿಸ್ತೀನಿ. ಇನ್ನಷ್ಟು ನಾವು ನಾನಾ ಜಗತ್ತಿಗೆ ಕರ್ಕೊಂಡು ಹೋಗ್ತೀನಿ. ನೋಡ್ತಾ ಇರಿ ನಮ್ಮ ಶ್ರೀಶಂಕರ ವಾಹಿನಿ. ಇದು ಶ್ರೀಶಂಕರ ವಾಹಿನಿಯ ತರಿಕಿಟ ತೋಮ್. ನಮಸ್ಕಾರ. ಸುತ್ತಿ